ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಬಾಸುಮತಿ ರೈಸಲ್ಲಿ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು, ಬಿರಿಯಾನಿ ಆದ್ರೇ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು. ಇವಾಗೆಲ್ಲ ನೋಡಿಸ್ತೀನಿ ನೋಡಿ. ಅರ್ಧ ಕೆ ಜಿಯಷ್ಟು ಮಟನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅರ್ಧ ಕೆ ಜಿ ಮಟನ್ಗೆ ಅರ್ಧ ಕೆ ಜಿಯಷ್ಟು ಬಾಸುಮತಿ ರೈಸು ಕ್ಲೀನಾಗಿ ತೊಳೆದು ಒಂದಕ್ಕೊಂದು ನೀರು, ಅಂದರೆ 2 ಕಪ್ ಅಕ್ಕಿ ಹಾಕಿದ್ದೀನಿ, 2 ಕಪ್ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ ತುಪ್ಪ ಎರಡೂ ಹಾಕ್ತಾಯಿದ್ದೀನಿ. ಒಗ್ಗರಣೆದಕ್ಕೆ ಒಂದು ದೊಡ್ಡ ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಇದು ಹೆಚ್ಚಿಬಿಟ್ಟು ಹಾಕ್ತೀನಿ. ಇದು ಮಸಾಲೆಗೆ ಅರ್ಧ ಕೆ ಜಿ ಮಟನ್ ಬಿರಿಯಾನಿಗೆ 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ, 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈರುಳ್ಳಿ ಹಸಿಮೆಣಸಿನ್ಕಾಯಿನ ಎಣ್ಣೆ ಅಥವಾ ತುಪ್ಪದಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೋಬೇಕು. ಆಮೇಲೆ ಇದೆಲ್ಲ ಒಗ್ಗರಣೆಗೆ ಸೋಂಪು, ಸ್ವಲ್ಪ ಶಾಜೀರ, ಚಕ್ಕೆ, ಲವಂಗ, ಪಲಾವ್ ಎಲೆ, ಅನಾರಸ್ ಹೂವು ಅಷ್ಟೇ. ಇದು ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಕಪ್ ಏಲಕ್ಕಿ. ಫಸ್ಟು ಮಟನನ್ನು ಒಂದು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕಿ 4ರಿಂದ 5 ವಿಸಿಲ್ ಹಾಕ್ಸ್ಕೊಳೋಣ. ಆಮೇಲೆ ಈ ರುಬ್ಬಿರೋ ಮಸಾಲೆ ಹಾಕಿ ಬೇಯಿಸ್ಬಿಟ್ಟು ರೈಸ್ ಜೊತೆ ಒಗ್ಗರಣೆ ಮಾಡೋದು. ಮಟನ್ ಬಿರಿಯಾನಿಗೆ ಮಸಾಲೆಗೆ ಹುರ್ಕೊಳ್ಳೋಣ. 1-2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ. ಅದರ ಜೊತೆನೇ ಚಕ್ಕೆ ಲವಂಗ ಸ್ವಲ್ಪ ಒಗ್ಗರಣೆಗೆ, ಸ್ವಲ್ಪ ಮಸಾಲೆಗೆ. ಮಟನ್ ಎಷ್ಟು ಚೆನ್ನಾಗಿ ಬೆಂದರೆ ಅಷ್ಟು ಚೆನ್ನಾಗಿರುತ್ತೆ ಮಟನ್ ಪಲಾವ್. ಅದಕ್ಕೆ ಮಟನ್ನ ಫಸ್ಟು ಒಂದು 5ರಿಂದ 6 ವಿಸಿಲ್ ಹಾಕ್ಸ್ಬಿಟ್ಟು ರುಬ್ಬಿರೋ ಮಸಾಲೆ ಹಾಕಿ ಇನ್ನೂ ಒಂದು ವಿಸಿಲ್ ಹಾಕ್ಸ್ಕೋಬೇಕು. ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಪೀಸಸ್ ಹಿಡಿಯುತ್ತೆ. ಜೀರಾ ರೈಸಲ್ಲಿ ಒಂಥರ ಟೇಸ್ಟ್ ಇರುತ್ತೆ, ಬಾಸುಮತಿ ರೈಸಲ್ಲಿ ಒಂಥರ ಟೇಸ್ಟ್ ಇರುತ್ತೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಟೇಸ್ಟ್ ಬರುತ್ತೆ. ಒಂದೊಂದು ರೈಸ್ ಹಾಕಿದಾಗ ಒಂದೊಂದು ಥರ. ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ನೀವು ನೋಡ್ಕೊಳ್ಳಿ, ನಾನು 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಮಟನ್ ಬೇಯೋಕ್ಕೆ ಸ್ವಲ್ಪ ಖಾರ ಉಪ್ಪು ಹಾಕ್ತೀವಿ, ಅದರಿಂದ ಖಾರ ನೋಡ್ಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟಾಗಿ ಹಾಕ್ಕೊಳ್ಳಿ ಉಪ್ಪು ಖಾರ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹುರ್ಕೊಳೋದು ಬೇಡ, ಅದು ಹಾಕಿದೆ ರುಬ್ಕೊಳ್ಳೋದು. ಇಲ್ಲಿ ಗೋಲ್ಡನ್ ಕಲರ್ ಬಂದಿದೆ, ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ರನ್ ಮಾಡ್ಕೊಂಡು ಮಟನ್ ಬಿರಿಯಾನಿಗೆ ಹುರ್ಕೊಂಡಿದ್ವಲ್ಲ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ಮಟನ್ ಬಿರಿಯಾನಿಗೆ ಕುಕ್ಕರಲ್ಲಿ ಮಟನ್ ಹಾಕಿದ್ದೀನಿ. ಮಟನ್ಗಾಗುವಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮಟನ್ ಬೇಯೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಅಚ್ಕಾರದ ಪುಡಿ ಅಷ್ಟೇ. ಇದು ಮಟನ್ಗೆ ಉಪ್ಪು ಖಾರ ಹಿಡೀಲಿ ಅಂತ ಇದು ಹಾಕಿ ಬೇಯಿಸೋದು. ಆಮೇಲೆ ಸ್ವಲ್ಪ ಅರಶಿನ, ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಟನ್ ಬೇಯೋಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟ್ ಬೇಯಿಸೋಣ. ಇದು ಅಷ್ಟೇ, ಒಂದು 5-6 ವಿಸಿಲ್ ಬರಬೇಕು, ಇಲ್ಲಾಂದರೆ ಮಟನ್ ಚೆನ್ನಾಗಿ ಬೇಯೋದಿಲ್ಲ. ಈ ಥರ ಕ್ಲೀನಾಗಿ ಕಲಿಸ್ಬಿಟ್ಟು 2 ನಿಮಿಷ ಮುಚ್ಚಿ ಮಟನ್ ಮುಳುಗುವಷ್ಟು ಮಾತ್ರ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡು ಚೆನ್ನಾಗಿ ಕಲಿಸ್ಬಿಡಿ. ಮಟನ್ ಈ ಥರ ಒಗ್ಗರಣೆಯಲ್ಲಿ ಬೆಂದಮೇಲೆ ಒಂದು ಲೋಟ ಅಷ್ಟು ನೀರು ಹಾಕ್ಬಿಟ್ಟು ಒಂದು 5ರಿಂದ 6 ವಿಸಿಲ್ ಹಾಕ್ಸೋಣ. ಮಟನ್ಗೆ ರುಬ್ಬಿರೋ ಅಂಥ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಹಸಿಮೆಣಸಿನ್ಕಾಯಿ ಹುರಿದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದು ಸ್ವಲ್ಪ ಧನಿಯಾ ಪುಡಿ ಹಾಕಿ ಇನ್ನೊಂದು ವಿಸಿಲ್ ಹಾಕ್ಸೋಣ. ಬಿರಿಯಾನಿಗೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ.
ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಜೊತೆಗೆ ಇನ್ನೊಂದು 2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಯಾವಾಗಲೂ ಸ್ವಲ್ಪ ಅಗಲ ಇರೋವಂಥ ಪಾತ್ರೆ, ದಪ್ಪ ತಳ ಇರಲಿ. ಫಸ್ಟು ಇದು ಪಲಾವ್ ಸಾಮಾನು, ಸೋಂಪು, ಜೀರಿಗೆ, ಶಾಜೀರ, ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕ್ತಿದ್ದಂಗೆ ಈರುಳ್ಳಿ 2 ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ರುಬ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ನೆನೆಸ್ಕೊಂಡಿರೋಂಥ ಅಕ್ಕಿನ ಹಾಕ್ಬಿಟ್ಟು ಫಸ್ಟು ಹುರ್ಕೊಳ್ಳೋಣ ಸ್ವಲ್ಪ. ಇದು ಮಸಾಲೆ ಸ್ವಲ್ಪ ಫ್ರೈ ಆದಮೇಲೆ ಅಕ್ಕಿನ ಇದ್ರ ಜೊತೆ ಫ್ರೈ ಮಾಡಿದ್ಮೇಲೆ ನೀರು ಹಾಕ್ತೀನಿ. ಒಂದೇ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಹಾಕೋದಿಲ್ಲ. ರುಬ್ಬಿರೋ ಮಸಾಲೆ ಎಲ್ಲ ಹಾಕಿದ್ಮೇಲೆ ಹಸಿಯಾಗಿ ಈ ಥರ ಎಣ್ಣೆ ಬಿಟ್ಕೊಂಡ್ಮೇಲೆ ಅಕ್ಕಿ ನೆನೆಸಿದ್ವಲ್ಲ, ಇದರಲ್ಲಿ ಇರೋ ನೀರೆಲ್ಲ ಸೋಸ್ಕೊಂಡು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಅಕ್ಕಿನ ಸ್ವಲ್ಪ ಹಾಕ್ಬಿಟ್ಟು ಈ ಎಣ್ಣೆ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅನ್ನಕ್ಕೆ ಈ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನೀರು ಹಾಕಿ ಸ್ವಲ್ಪ ಮಾಡ್ಕೊಳ್ಳೋಣ. ಬೇಯಿಸ್ಕೊಂಡ್ಮೇಲೆ ಬೇಯಿಸಿರೋಂಥ ಮಟನ್ ಮಸಾಲೆ ಜೊತೆ ಬೇಯಿಸ್ಕೊಂಡಿದ್ದೆಲ್ಲ ಅದನ್ನು ಆ್ಯಡ್ ಮಾಡೋಣ. ಒಂದು 2 ಮಿನಿಟ್ಸ್ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಬರುತ್ತೆ ಉದ್ರೋದು. ಸ್ವಲ್ಪ ಫ್ರೈ ಆದಮೇಲೆ ತೆಗೆದಿಟ್ಕೊಂಡಿದ್ವಲ್ಲ ನೀರು ಮೆಜರ್ಮೆಂಟ್ ಮಾಡಿ ಅದು ಆ್ಯಡ್ ಮಾಡ್ತಾಯಿದ್ದೀವಿ. ಇವಾಗ ಸ್ವಲ್ಪ ಪುದೀನ ಕೊತ್ತಂಬರಿ ಇವಾಗ ಸ್ವಲ್ಪ ಹಾಕೋಣ, ಲಾಸ್ಟಲ್ಲಿ ಸ್ವಲ್ಪ ಹಾಕೋಣ. ಇವಾಗಲೇ ಉಪ್ಪು ಹಾಕ್ಕೊಳ್ಳೋಣ. ಮಟನ್ ಬೇಯಕ್ಕೆ ಉಪ್ಪು ಹಾಕಿದ್ದೀವಿ. ಇವಾಗ ಈ ರೈಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಉಪ್ಪು ಹಾಕ್ಕೊಳ್ಳಿ. ಇದು ಸ್ವಲ್ಪ ಅರ್ಧ ಬೆಂದಮೇಲೆ ಬೇಯಕ್ಕಿಟ್ಟಿದ್ದೀವಲ್ಲ ಮಟನ್, ಅದನ್ನು ಆ್ಯಡ್ ಮಾಡೋಣ. ಒಂದು ಸರಿ ಕಲಿಸ್ಬಿಟ್ಟು ಪ್ಲೇಟ್ ಮುಚ್ಚಿಟ್ಬಿಡಿ. ರೈಸ್ ಈ ಥರ ಬೆಂದಿದೆ. ಇವಾಗ ಬೆಂದಿರೋಂಥ ಮಟನ್ನು ಈ ಗ್ರೇವಿ ಬಿಟ್ಬಿಟ್ಟು ಪೀಸಸ್ ಮಾತ್ರ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿ ಕ್ಲೀನಾಗಿ ಪ್ಲೇಟ್ ಮುಚ್ಚಿಟ್ಬಿಡೋಣ. ಈ ಥರ ಎಲ್ಲ ಪೀಸಸ್ ಹಾಕ್ತೀನಿ. ಮಟನ್ ಪೀಸಸ್ ಎಲ್ಲ ಹಾಕಿದ್ಮೇಲೆ ಪುದೀನ ಕೊತ್ತಂಬರಿ ಕಟ್ ಮಾಡಿರೋದು 1 ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಕ್ಲೀನಾಗಿ ಕಲಸಿಟ್ಬಿಡೋಣ. ತುಪ್ಪ 1 ಸ್ಪೂನಷ್ಟು ಹಾಕೋಣ ಸಾಕು. 10 ನಿಮಿಷ ಸ್ಟೀಮ್ ಮಾಡಿದ್ಮೇಲೆ ಮಟನ್ ಬಿರಿಯಾನಿ ರೆಡಿ ಟು ಸರ್ವ್. ಇವಾಗ ಸರ್ವಿಂಗ್ ಪ್ಲೇಟಿಗೆ ತೊಗೊಳೋಣ. ಸರ್ವಿಂಗ್ ಪ್ಲೇಟಿಗೆ ತೊಗೊಂಡಿದ್ದೀನಿ. ರೆಡಿ ಟು ಈಟ್ ಮಟನ್ ಬಾಸುಮತಿ ರೈಸ್, ಮಟನ್ ಬಿರಿಯಾನಿ ವಿತ್ ಗ್ರೇವಿ, ರಾಯ್ತ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ.